Oh, hi. Hello, family members, and welcome back to my channel. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮಾಮೂಲಿ ನಾರ್ಮಲ್ ವ್ಲಾಗ್ ಆಗಿರುತ್ತೆ. ಸ್ಟೂಡೆಂಟ್ ಲೈಫ್ ಸ್ಟೈಲು, ಕಾಲೇಜ್ ಆಗಿರ್ಬೋದು, ಹಾಸ್ಟೆಲ್. ಆ್ಯಕ್ಚುಲಿ ನಾನು ಹಾಸ್ಟೆಲಲ್ಲಿರೋದು. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 8:45 ಅನಿಸುತ್ತೆ. 9 o'clock ನಮಗೆ ಕಾಲೇಜ್ ಇರೋದು. ಸೊ ರೆಡಿ ಆಗಿದ್ದೀನಿ, ನೆಕ್ಸ್ಟ್ ಕಾಲೇಜ್ಗೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ನಾನು ಟೆರೆಸ್ ಮೇಲಿದ್ದೀನಿ. ಕೆಳಗಡೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ ಅಂತ. ವ್ಯೂ ನೋಡಿ ಗಾಯ್ಸ್, ಎಷ್ಟು ಸಾಕಾಗಿದೆ. ಮಾರ್ನಿಂಗ್ ವ್ಯೂ ನೋಡೋಕ್ಕೆ ಏನೋ ಒಂಥರ ಚಂದ. ಗೈಸ್ ಹೊರಟಿದ್ದೀವಿ. ಆ್ಯಕ್ಚುಲಿ ಇದು ಬಂದು ನನ್ನ ರೂಮು. ಆ್ಯಕ್ಚುಲಿ ರೂಮ್ ಟೂರ್ ಮಾಡೋಣಂತೆ, ಯಾಕೆಂದರೆ ಬಾಯ್ಸ್ ಅಂತಂದರೆ ಬಾವುಟ ಗಿವುಟ ಎಲ್ಲ ಒಣಗಾಕಿರ್ತೀವಿ. ನೆಕ್ಸ್ಟು ಯಾವಾಗಾದರೂ ಜಾಸ್ತಿ ವ್ಯೂಸ್ ಬಂದು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಾದಮೇಲೆ ರೂಮ್ ಟೂರು, ಹಾಸ್ಟೆಲ್ ಟೂರ್ ಎಲ್ಲ ಮಾಡೋಣ. ಅವರಿಬ್ಬರು ನನ್ನ ಕ್ಲಾಸ್ಮೇಟ್ಸು ಎಲ್ಲ 3 ಜನ ಒಂದೇ ಬೆಂಚಲ್ಲಿ ಕೂತ್ಕೊಳ್ಳೋದು. ಗೈಸ್, ಇವ್ನು ನಮ್ಮ ಕ್ಲಾಸ್ ಸಿಯಾರು. ಇವನ್ನ ನೋಡ್ಕೊಂಡು ಬಿಡಿ, ಆದರ್ಶ್ ಅಂತ. ಇವ್ ನಮ್ಮ ಕ್ಲಾಸ್ ಸಿಯಾರು. ಸಿಯಾರ್ ಏನಾದರೂ ಹೇಳ್ರಿ ನಮ್ಮ ಬ್ಲಾಗಿಗೆ. ಗೈಸ್, ಇವನೇ ದೇವೇಗೌಡರು ವಂಶದವನು. ನೆಕ್ಸ್ಟ್ ಪ್ರೆಸಿಡೆಂಟು ಇವನೇ, ಅಥವಾ ಪ್ರೈಮ್ ಮಿನಿಸ್ಟರ್ ಇವನೇ. ಸೊ ಗಾಯ್ಸ್, ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತೀನಿ. ಏನಕ್ಕೆ ಅಂತಂದರೆ ಅಲ್ಲಿ ಎಲ್ಲರ ಮುಂದೆ ಮಾತಾಡೋಕೆ ಒಂಥರ ಆಗುತ್ತೆ ಅಂತ ಅಂದ್ಬಿಟ್ಟು ಬರೀ ವಿಡಿಯೋ ಅಷ್ಟೇ ಮಾಡಿದ್ದು. ಸೊ ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಫ್ರೆಂಡ್ಸ್ ಎಲ್ಲರ ಜೊತೆ ಕ್ಲಾಸಿಗೆ ಹೊರಟ್ವಿ. ಸೊ ಇವಾಗ ಕ್ಲಾಸ್ ಒಳಗೆ ಬಂದ್ವಿ. ಸೊ ಆ್ಯಕ್ಚುಲಿ HR ಕ್ಲಾಸ್ ನಡೀತಿತ್ತು ನಮಗೆ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಇದ್ದರು. ಸ್ಟ್ರೆಂತ್ ಆ್ಯಕ್ಚುಲಿ ಕಡಿಮೆ ಇತ್ತು ಕ್ಲಾಸ್ದು. HR ಕ್ಲಾಸ್ ನಡೀತಿತ್ತು ಅಂತ ಅಂದರೆ ಟ್ರೈನಿಂಗ್ ಕ್ಲಾಸು, ಪ್ಲೇಸ್ಮೆಂಟ್ ಟ್ರೈನಿಂಗ್ ಕ್ಲಾಸು. ಅದೇ ನಾನು ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ನಾವು 3 ಜನ ಒಂದೇ ಬೆಂಚಲ್ಲಿ ಕೂತ್ಕೊತೀವಿ ಅಂತ, ಇವರೇನೆ. ಸೊ ತುಂಬ ಮಜಾ ಮಾಡ್ತೀವಿ ಮಾತ್ರ. ಸೊ ಇವಾಗ 2 ಪೀರಿಯಡ್ ಮುಗೀತು. ಸೊ ಇವಾಗ ಬ್ರೇಕ್ ಟೈಮು. ಸೊ ಬ್ರೇಕಿಗೆ ಅಂತ ಆಚೆ ಬಂದ್ವಿ. ಸೊ ಇವಾಗ ಬ್ರೇಕ್ ಮುಗಿಸ್ಕೊಂಡು ನೆಕ್ಸ್ಟು ಒಳಗೆ ಹೋಗಬೇಕು. ಆ್ಯಕ್ಚುಲಿ ಗೈಸ್, ಏನಂತಂದರೆ ನಮಗೆ HR ಟ್ರೈನಿಂಗ್ ಕ್ಲಾಸ್ ನಡೀತೈತೆ. ಸೊ ಹಂಗಾಗಿ ಸ್ವಲ್ಪ ಸ್ಟ್ರೆಂತ್ ಕಡಿಮೆ, ಇಲ್ಲ ಅಂದಿದ್ರೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರ್ತಿತ್ತು ಕ್ಲಾಸಲ್ಲಿ. ಆ್ಯಂಡ್ ನೆಕ್ಸ್ಟು ಏನಪ್ಪ ಅಂತಂದರೆ ಗೈಸ್, ನಾನು ವ್ಲಾಗ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಸೋಂಬೇರಿತನ, ಮಾಡೋಕ್ಕೆ ಸೋಂಬೇರಿತನ, ಮಾಡಬೇಕು ಅಂತ ಅಂದ್ಕೊಂಡು ಮಾಡೇ ಇರಲಿಲ್ಲ. ಸೊ ಇವಾಗ 7 days ಚಾಲೆಂಜ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಫಸ್ಟೇ ಮಾಡಿದ್ದೆ ಗೈಸ್, ಅವಾಗ ಅಂತಂದರೆ ಫಸ್ಟ್ PU ಟೈಮಲ್ಲಿ ಮಾಡಿದ್ದೆ. ಸೊ ಅವಾಗ ಸ್ವಲ್ಪ ಏನು ಓದೋದು ಆಚೆ ಈಚೆ ಆಗುತ್ತೆ ಅಂತ ಅಂದ್ಬಿಟ್ಟು ಮನೇಲೇ ಬೇಡ ಅಂತಂದಿರು ಅಂತ ಅಂದ್ಬಿಟ್ಟು ನಾನೇ ಸುಮ್ಮನಾಗಿದ್ದೆ. ಸೊ ಗಾಯ್ಸ್, ಇವಾಗ ಬ್ರೇಕ್ ಟೈಮ್ ಮುಗೀತು. ನೆಕ್ಸ್ಟ್ ಕ್ಲಾಸ್ ಒಳಗೆ ಎಂಟ್ರಿ ಆದ್ವಿ. ನೆಕ್ಸ್ಟ್ ಕ್ಲಾಸ್ ಮುಗಿಸ್ಕೊಂಡು ಸಿಗ್ತೀನಿ ಗಾಯ್ಸ್. ಆ್ಯಕ್ಚುಲಿ ಇವಾಗ ಲಂಚ್ ಟೈಮು. ಸೊ ಕ್ಲಾಸ್ ಎಲ್ಲ ಮುಗೀತು. 4 ಕ್ಲಾಸ್ ಮುಗೀತು. ಆ್ಯಕ್ಚುಲಿ 2 ಕ್ಲಾಸ್ ಮುಗೀತು. ಬ್ರೇಕ್ ಟೈಮ್ ತನಕ 1 ಕ್ಲಾಸು, ಅಂದರೆ 2 ಅವರ್. ಯಾಕೆಂದರೆ HR ಟ್ರೈನಿಂಗ್ ಕ್ಲಾಸಲ್ಲೂ. ಸೊ ಹಾಗಾಗಿ 2 ಅವರ್ ಮಾಡ್ತಾರೆ. ಸೊ ಇವಾಗ ಲಂಚ್ ಟೈಮು. ಸೊ ಲಂಚ್ಗೆ ಏನು ಮಾಡಿರ್ತಾರೆ ನೋಡಬೇಕು. ಆ್ಯಕ್ಚುಲಿ ಹಾಸ್ಟೆಲಲ್ಲಿ ಊಟ ಗೈಸ್ ಏನು ಅಷ್ಟೊಂದು ಏನು ಹೇಳ್ಕೊಳ್ಳೋ ಥರ ಏನಿಲ್ಲ ಊಟ. ಆ್ಯಕ್ಚುಲಿ ನಾನು ನಿಮಗೆ ಕಾಲೇಜ್ ರಿವ್ಯೂ ಸಹ ಮಾಡಿ ಹಾಕಿದ್ದೆ. ಕಾಲೇಜ್ ಹೇಗಿದೆ, ಚೆನ್ನಾಗಿಲ್ವಾ, ಕಾಲೇಜ್ಗೆ ಜಾಯ್ನ್ ಆಗ್ಬೋದಾ ಏನು ಅಂತ ಮಾಡಿ ಹಾಕಿದ್ದೆ. ಕಾಲೇಜ್ ರಿವ್ಯೂನು ಸಹ ನೀವು ನೋಡ್ಬೋದು ಬೇಕಾದರೆ. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ. ಸೊ ಹಾಸ್ಟೆಲ್ ಏನು ಹೇಳ್ಕೊಳ್ಳೋ ಥರ ಏನು ಅಷ್ಟೊಂದು ಏನು ಚೆನ್ನಾಗಿಲ್ಲ, ತುಂಬ ಸ್ಟ್ಯಾಂಡರ್ಡಾಗಿ ಏನಿಲ್ಲ. ಏನು ಅಪ್ ಟು 75,000 ತನಕ ನಾವು ಕಟ್ತೀವಿ. ಆ್ಯಂಡ್ ಬೇರೆ ಕಾಲೇಜ್ಗೆ ಹೋಲಿಸ್ಕೊಂಡ್ರೆ, ಮೈಸೂರಲ್ಲಿರೋ ಕಾಲೇಜಸ್ಗಳನ್ನ ಹೋಲಿಸ್ಕೊಂಡ್ರೆ 80,000 to 85,000 ಕಟ್ಸ್ಕೊತಾರೆ. ಸೊ ಸ್ಟ್ಯಾಂಡರ್ಡಾಗಿರುತ್ತೆ ಸ್ವಲ್ಪ ಹಾಸ್ಟೆಲ್ಲು. ಇಲ್ಲಾದರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಬೇಡವಾ, ನಮ್ಮ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲ್ಲ, ಅಟ್ಲೀಸ್ಟ್ ಸ್ವಲ್ಪನಾದರೂ ಬೇಕು. ಆ ಸ್ವಲ್ಪನೂ ಇಲ್ಲ. 70,000ಗೆ ನನಗೇನೋ ವರ್ತ್ಲೆಸ್ ಅಂತ ಅನಿಸುತ್ತೆ ಹಾಸ್ಟೆಲ್ದು. ನೆಕ್ಸ್ಟ್ ಊಟನೂ ಅಷ್ಟೇ. ಟ್ಯೂಸ್ಡೇ ಅಂತೂ ಊಟನ ಮಧ್ಯಾಹ್ನನೂ ತಿನ್ನೋಕ್ಕಾಗಲ್ಲ, ನೈಟು ತಿನ್ನೋಕ್ಕಾಗಲ್ಲ ಟ್ಯೂಸ್ಡೇ. ಸೊ ನಾವು ಆಚೆನೇ ತಿಂತೀವಿ ಟ್ಯೂಸ್ಡೇ ಒಂದಿನ. ನೆಕ್ಸ್ಟು ಥರ್ಸ್ಡೇ ಪರವಾಗಿಲ್ಲ, ಇವತ್ತು ವೆಡ್ನೆಸ್ಡೇ, ಇವತ್ತು ಪರವಾಗಿಲ್ಲ. ಸೊ ಟ್ಯೂಸ್ಡೇ ನಾನು ಹೇಳಿದ್ದೆ ಚೇಂಜ್ ಮಾಡಿ ಅಂತ. ಆಮೇಲೆ ನಾವು ಸ್ಟ್ರೈಕ್ ಕೂಡ ಮಾಡಿದ್ವಿ. ಅಷ್ಟೇ, ಏನು ಮಾಡಿದ್ರು ಅದೇ ಹಣೆ ಬರೋವ್ರದ್ದು. ಸೊ ನಾವು ನಿಮಗೆ ಊಟದ್ದು ಸಹ ಒಂದು ಶಾರ್ಟ್ ಮಾಡಿ ಹಾಕೋಣ ಅಂತಿದ್ದೀನಿ, ಊಟದ್ದು ರಿವ್ಯೂನ. ಸೊ ನೆಕ್ಸ್ಟು ಯಾವಾಗಾದ್ರೂ ಟೈಮ್ ಸಿಕ್ಕಿದಾಗ ಹಾಕ್ತೀನಿ ಗೈಸ್, ವೆಯ್ಟ್ ಮಾಡ್ತಾಯಿರಿ.
ಇದೇ ನೋಡಿ ಡೈನಿಂಗ್ ಹಾಲು. ಸೊ ನಾವು ಸ್ಟ್ರೈಕೆಲ್ಲ ಮಾಡಿದ್ವಿ ಊಟ ಚೆನ್ನಾಗಿಲ್ಲ ಅಂತ. ಸೊ ಆದ್ರೂ ಅವ್ರದ್ದು ಅದೇ ಚಪಾತಿ ಕೊಡ್ತಾರೆ, ಆಮೇಲೆ ಪಲ್ಯ ಕೊಡ್ತಾರೆ, ಆಮೇಲೆ ಯಾವುದು ಸಾಂಬಾರು ಕೊಡ್ತಾರೆ. ಸಾಂಬಾರಲ್ಲಂತೂ ಉಪ್ಪೇ ಇರಲ್ಲ ಸಾಂಬಾರಲ್ಲಿ, ನಾವೇ ಹಾಕ್ಕೊಳ್ಬೇಕು ಉಪ್ಪನ್ನ. ಗೈಸ್ ಇವಾಗ ಜಸ್ಟ್ ಊಟ ಆಗಿ ಹಾಸ್ಟೆಲಿಗೆ ಬಂದು ತಿರ್ಗಾ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. 2 ಗಂಟೆಗೆ ಕ್ಲಾಸ್ ಇದೆ. ಸೊ ಕಾಲೇಜ್ಗೆ ಹೋಗಿ ಸಿಗ್ತೀನಿ ಗೈಸ್. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹಾಸ್ಟೆಲಿಂದ ಬಂದು ಗೈಸ್ ಅರ್ಧಕ್ಕರ್ಧ ಜನ ಬರೋಲ್ಲ ಗೈಸ್. ಇವಾಗ ಆಫ್ಟರ್ನೂನ್ ಅಂತಂದರೆ ಯಾರೂ ಬರೋಲ್ಲ. ಆ್ಯಕ್ಚುಲಿ ಗೈಸ್ ಇವಾಗ ತಾನೇ ಕಾಲೇಜ್ ಮುಗೀತು, ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಸ್ಟೆಲ್ಗೆ ಹೊರಟಿದ್ದೀವಿ. ಬೆಳಗ್ಗೆಯಿಂದ ಸಾಕಾಗಿ ಹೋಗ್ಬಿಟ್ಟಿದೆ. 4 ಗಂಟೆ ತನಕ ಕ್ಲಾಸು. 3:59 ಆದರೂ ಬಿಡೋಲ್ಲ, 4 ಗಂಟೆಗೇ ಬಿಡೋದು. ಅದೊಂದು ರಾಮಾಯಣ. ಇವಾಗ ಬೇರೆ HR ಕ್ಲಾಸಸ್ ಅಲ್ವಾ, HR ಟ್ರೈನಿಂಗ್ ಕ್ಲಾಸಸ್ ಬೇರೆ, ಹಂಗಾಗಿ 4 ಗಂಟೆ ತನಕ. ಇಲ್ಲಾಂದರೆ ನಾರ್ಮಲ್ ಕ್ಲಾಸಸ್ ಆದರೆ ಮಾಮೂಲಿ ಆಫ್ಟರ್ನೂನ್ಗೆಲ್ಲ ಬಿಟ್ಬಿಡ್ತಾರೆ. ಲ್ಯಾಬ್ಸ್ ಏನಾರು ಇದ್ದರೆ ಮಾತ್ರ ಸಂಜೆ ತನಕ ಇರುತ್ತೆ. ಇಲ್ಲ ನಾರ್ಮಲ್ ಕ್ಲಾಸ್ ಆದರೆ 3:45 ಮಧ್ಯಾಹ್ನ 1 o'clockಗೆಲ್ಲ ಲಾಸ್ಟ್ ಅಷ್ಟೇ. ಸೊ HR ಕ್ಲಾಸಸ್ ಆಗಿರೋದ್ರಿಂದ ಸ್ವಲ್ಪ 4 ಗಂಟೆ ತನಕ ಕೂತ್ಕೋಬೇಕು, ಅದೊಂದು ಹಿಂಸೆ. ಗೈಸ್ ನಿಮ್ಗೆ ಹಾಸ್ಟೆಲ್ ಟೂರು ಮತ್ತು ರೂಮ್ ಟೂರು ಮಾಡ್ತೀನಿ, ಬಟ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ ಆಗಬೇಕು. ಅದಾದಮೇಲೆ ಹಾಸ್ಟೆಲ್ ಆ್ಯಂಡ್ ರೂಮ್ ಟೂರ್ ಮಾಡೋಣ. ಏನು ಕಂಟೆಂಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಗೈಸ್, ಅದೇ ಒಂದು ಹಿಂಸೆ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸಿಗ್ತೀನಿ. ಸಿ ಯು ಸೂನ್. ಆ್ಯಕ್ಚುಲಿ ಇವಾಗ ರೂಮಲ್ಲಿದ್ದೀನಿ. ಅದು 4 ಗಂಟೆಗೆ ವ್ಲಾಗ್ ಅಥವಾ ವೀಡಿಯೋ ಎಂಡ್ ಮಾಡಿದ್ದು. ಸೊ ಅದಾದಮೇಲೆ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ಹೊರಗಡೆ ಆಟ ಆಡ್ಕೊಂಡು ಬಂದೆ. ಸೊ ಅಲ್ಲಿ ಮಾಡೋಕ್ಕಾಗಲಿಲ್ಲ ವೀಡಿಯೋನ. ಸೊ ಇವಾಗ ವ್ಲಾಗ್ನ ಎಂಡ್ ಮಾಡ್ತಾಯಿನಿ. ಇದೇ ಥರ ವ್ಲಾಗ್ಸ್ನ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. 7 days ಚಾಲೆಂಜ್ ತೊಗೊಂಡಿನಿ. ಇದೇ ಥರ ಡೈಲಿ 7 days ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.